ಇನ್ನು ಮುಂದೆ ಕನಿಷ್ಠ 1 ತಿಂಗಳ ಕಾಲ ಮಂತ್ರಿ ಮಾಲ್ ಅನ್ನು ತೆರೆಯುವುದಿಲ್ಲ. ಕಟ್ಟಡದ ದೃಢತೆಯೇ ಮತ್ತೊಮ್ಮೆ ಪ್ರಮಾಣೀಕರಿಸಲು ಸೂಚನೆಯನ್ನು ಕೊಡಲಾಗಿದೆ. ಮಂತ್ರಿ ಮಾಲ್ಗೆ ಬಿಬಿಎಂಪಿ ಕಮಿಷನರ್ ಮಂಜುನಾಥ್ ಪ್ರಸಾದ್ ಸೂಚನೆಯನ್ನು ಕೊಟ್ಟಿದ್ದಾರೆ. 9ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಉದ್ಯಾನ ನಗರಿ ಸಜ್ಜಾಗಿರುವಂತೆ ಸುರಕ್ಷತೆಯ ಹಿನ್ನೆಲೆಯಲ್ಲಿ ಮಂತ್ರಿ ಮಾಲ್ ಅನ್ನು ಮುಚ್ಚಲಾಗಿರುವಂಥದ್ದು. ಇನ್ನು ಕನಿಷ್ಠ 1 ತಿಂಗಳ ಕಾಲ ಮಂತ್ರಿ ಮಾಲ್ ತೆರೆಯುವುದಿಲ್ಲ ಅನ್ನುವಂಥದ್ದು ಮಾಹಿತಿ ಇದೀಗ ಬಂದಿರುವಂಥದ್ದು. ಈಗಾಗಲೇ ಮಂತ್ರಿ ಮಾಲ್ನ ಬಹುತೇಕ ಗೋಡೆಗಳು ಅಸುರಕ್ಷಿತ ಎನ್ನುವಂಥ ಅಂಶ ಬಯಲಿಗೆ ಬಂದಿದ್ದು, ಗೋಡೆ ಕುಸಿತವನ್ನು ಕಂಡಿತ್ತು. ತದನಂತರ ಮಂತ್ರಿ ಮಾಲನ್ನು ಮುಚ್ಚಿ ಈಗ ತಜ್ಞರ ಸಮಿತಿ ಅದನ್ನು ಪರಿಶೀಲಿಸ್ತಾ ಇದೆ. ಬಹುತೇಕ 60% ಅಲ್ಲಿನ ಗೋಡೆಗಳು ಸುರಕ್ಷಿತ ಅಲ್ಲ ಎನ್ನುವಂಥ ಒಂದು ವರದಿ ಈಗ ಬಿಬಿಎಂಪಿಯನ್ನು ತಲುಪಿದೆ. ಈಗ ಹಾಗಾಗಿ ಮುಂದಿನ 1 ತಿಂಗಳ ಕಾಲ ಮಂತ್ರಿ ಮಾಲ್ಗೆ ಬೀಗ ಜಡಿಯುವಂಥ ಎಲ್ಲ ಸಾಧ್ಯತೆ ಇದೆ. ಮತ್ತೊಮ್ಮೆ ಕಟ್ಟಡದ ದೃಢತೆಯನ್ನು ಪ್ರಮಾಣೀಕರಿಸಲು ಈಗ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಇನ್ನೂ ಕೂಡ ಕನಿಷ್ಠ 1 ತಿಂಗಳು ಮಂತ್ರಿ ಮಾಲ್ ತೆರೆಯುವುದಿಲ್ಲ. ಒಂದೊಮ್ಮೆ ಆಗಲೂ ಕೂಡ ಇದರ ಸುರಕ್ಷತೆಯ ದೃಢೀಕರಣ ಪತ್ರದಲ್ಲಿ ಮತ್ತೊಮ್ಮೆ ಇದರ ಬಂಡವಾಳ ಬಯಲಾದರೆ ಪ್ರಾಯಶಃ ಮಂತ್ರಿ ಮಾಲ್ ಶಾಶ್ವತವಾಗಿ ಮುಚ್ಚುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಕಾಡ್ತಿರುವಂಥದ್ದು. ಹಾಗಾಗಿ ಮತ್ತೆ 1 ತಿಂಗಳ ಕಾಲ ಮಂತ್ರಿ ಮಾಲ್ ಮುಚ್ಚಲಾಗುತ್ತದೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ನಂದಿನಿ ಸಂಪರ್ಕಿಸಿದ್ದಾರೆ. ನಂದಿನಿ, ಈಗಾಗಲೇ ಒಂದು ತಜ್ಞರ ಸಮಿತಿ ಮಂತ್ರಿ ಮಾಲ್ ಕಟ್ಟಡದ ಗೋಡೆಯನ್ನು ವೀಕ್ಷಿಸಿದೆ ಮತ್ತು ಅದರ ದೃಢತೆಯಲ್ಲಿ ಸುಮಾರು 60%ನಷ್ಟು ಕಳಪೆ ಗೋಡೆಗಳಿದೆ ಅನ್ನುವಂಥದ್ದು. ಮುಂದಿನ 1 ತಿಂಗಳು ಮತ್ತೆ ಮಂತ್ರಿ ಮಾಲ್ಗೆ ಬೀಗ ಜಡಿಯುವ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಅನ್ನುವಂಥದ್ದು. ಹೆಚ್ಚಿನ ಮಾಹಿತಿಯನ್ನು ಹೇಳೋದಾದ್ರೆ ರಾಘವೇಂದ್ರ, ಸದ್ಯಕ್ಕಂತೂ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವಂತಹ ಮಂತ್ರಿ ಮಾಲ್ ಓಪನ್ ಆಗೋದು ಕನಸಿನ ಮಾತೆ ಅಂತ ಹೇಳ್ಬೋದು. ಗೋಡೆ ಕುಸಿತ ಪ್ರಕರಣದ ಹಿನ್ನೆಲೆಯಲ್ಲಿ ತಜ್ಞರ ತಂಡ ನೇಮಕ ಮಾಡಿದ್ದರು ಬಿಬಿಎಂಪಿ ನೇಮಕ ಮಾಡಿದಂತಹ ತಜ್ಞರ ತಂಡ ಆ ಗೋಡೆ ಭಾಗವನ್ನ ಮಾತ್ರ ಪರಿಶೀಲನೆ ಮಾಡಿದ್ದು. ಆ ಗೋಡೆಯಲ್ಲಿ ಸದ್ಯಕ್ಕೆ ಬಳಕೆ ಮಾಡಿರುವಂತಹ ಅವಶೇಷಗಳು ಸಾಕಷ್ಟು ದೋಷಪೂರಿತವಾಗಿದೆ ಹಾಗೂ ಅದರಲ್ಲಿ ನಿರಂತರವಾಗಿ ನೀರು ಸೋರಿಕೆ ಆಗಿದೆ. ಒಂದು ಅಂದ್ರೆ ರೆಸ್ಟೋರೆಂಟ್ಗೆ ಸಂಬಂಧಪಟ್ಟಂತಹ ಕಟ್ಟಡದ ಗೋಡೆ ಆಗಿದ್ದು, ಆ ಗೋಡೆಯಲ್ಲಿ ನಿರಂತರ ನೀರಿನ ಸೋರಿಕೆ ಆಗಿದ್ದು ಗೋಡೆ ಕುಸಿತ ಕಂಡಿದೆ. ಹಾಗಾಗಿ ಇಡೀ ಕಟ್ಟಡದ ಸ್ಟ್ರಕ್ಚರಲ್ ಸ್ಟೆಬಿಲಿಟಿ, ಕಟ್ಟಡದ ದೃಢತೆಯನ್ನ ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕು ಅನ್ನುವಂತಹ ಸೂಚನೆಯನ್ನ ನೀಡಿದ್ದಾರೆ. ಹಾಗಾಗಿ ಬಿಬಿಎಂಪಿ ಕಮಿಷನರ್ ಸದ್ಯಕ್ಕಂತೂ ಬಿಬಿಎಂಪಿ ವತಿಯಿಂದ ಓಸಿ ನೀಡಿ ಯಾವುದೇ ಕಾರಣಕ್ಕೂ ಮಂತ್ರಿ ಮಾಲ್ ಅನ್ನ ಓಪನ್ ಮಾಡೋದಕ್ಕೆ ಅವಕಾಶ ನೀಡೋದೇ ಇಲ್ಲ. ಮಂತ್ರಿ ಮಾಲ್ಗೆ ಸಿಕ್ಕಿರುವಂತಹ ವರದಿ 54 ಪುಟಗಳ ವರದಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಆ ವರದಿಯ ಆಧಾರದ ಮೇಲೆ ಇಡೀ ಕಂಪ್ಲೀಟ್ 1.22 lakhs ಚದುರ ಮೀಟರ್ ಜಾಗವನ್ನ ಕಂಪ್ಲೀಟ್ ಆಗಿ ಎಲ್ಲಾ ದೃಢತೆಯನ್ನ ಪಡಿಬೇಕಾಗುತ್ತೆ. ಅಂದ್ರೆ ಇದಕ್ಕೆ ಬಳಸಿರುವಂತಹ ಕಟ್ಟಡದ ಅವಶೇಷಗಳಾಗ್ಲಿ, ಕಟ್ಟಡದ ಪಿಲ್ಲರ್ಗಳು, ಪ್ರತಿಯೊಂದರ ದೃಢತೆಯನ್ನ ಮಂತ್ರಿ ಮಾಲ್ ಗ್ರೂಪ್ ಕಡೆಯಿಂದನೇ ಮಾಡಿಸ್ತಾರೆ. ಆ ವರದಿಯನ್ನ ಬಿಬಿಎಂಪಿಗೆ ಪಡೆಯಲಾಗುತ್ತೆ. ತದನಂತರವಷ್ಟೇ ಬಿಬಿಎಂಪಿಯ ಇಂಜಿನಿಯರ್ಗಳು ತಜ್ಞರ ತಂಡ ಮತ್ತೊಮ್ಮೆ ಮಂತ್ರಿ ಮಾಲ್ ಅನ್ನ ಕೊಟ್ಟಿರುವ ವರದಿಯನ್ನ ಪರಿಶೀಲನೆ ಮಾಡ್ತಾರೆ. ಅದು ಒಪ್ಪಿಗೆ ಆದ್ರೆ ಮಾತ್ರ ಮತ್ತೆ ಮಂತ್ರಿ ಮಾಲ್ ಓಪನ್ ಆಗುತ್ತೆ, ಇಲ್ಲಾಂದ್ರೆ ಶಾಶ್ವತವಾಗಿ ಮುಚ್ಚಬೇಕಾಗುತ್ತೆ. ರಾಘವೇಂದ್ರ, ಥ್ಯಾಂಕ್ ಯು ನಂದಿನಿ ಮೇಲೆ ಮಾಹಿತಿಗೆ.